ಅವ್ರಿಗೆ ಬೇಕಾದಷ್ಟು ಹಳೇದೆಲ್ಲ ತಿರ್ಸಿ ಹೇಳ್ಬೋದು, ಇದನ್ನು ಹೇಳ್ಬೋದು. ನಾವು ಬಿಜೆಪಿ ತರ ನಾವು ಸತ್ತೋರ್ ಮೇಲೆ ಎಳ್ದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್, ಅದು ಬಿಜೆಪಿ ಡ್ಯೂಟಿ, ಬಿಜೆಪಿ ದಳದವ್ರ ಡ್ಯೂಟಿ. ಈಗ ಮಾಡ್ತಾರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ. ನಿಮ್ಮ ಮಾಧ್ಯಮದವರು ಇದರಲ್ಲಿ ಅಹಮದಾಬಾದ್ ದುರಂತ ಈ ದೇಶದಲ್ಲಿ ಆಗ್ಬಾರ್ದಾಗಿತ್ತು, ಇಲ್ಲೇ ಪ್ರಪಂಚದಲ್ಲೂ ಕೂಡ ಆಗ್ಬಾರ್ದಾಗಿತ್ತು. ಬಹಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ, ಅದನ್ನೆಲ್ಲ ಅವರು ಕೊಟ್ಟಿಲ್ಲ. ಬಹಳ ಇಂಟೆನ್ಸಿವ್ ಎಲ್ಲ ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನ ಸ್ವಲ್ಪ ಒಂದು 500 ಮೀಟರ್ ಹೋಗಿತ್ತು, ಇನ್ನ 1000 ಜನಕ್ಕೆ ತೊಂದರೆ ಆಗಿದೆ. 2 ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಸ್ಟೂಡೆಂಟ್ಸ್, ಪಾಪ ವಿದ್ಯಾರ್ಥಿಗಳು, ಕೆಲವರಿಗೆ ಸ್ವಲ್ಪ ಕಡಿಮೆ ಧೈರ್ಯವಿದ್ದಾರೆ. ಮಿಕ್ಕಿದವರೆಲ್ಲ ಇನ್ನು ಬಹಳ ಆತಂಕದಲ್ಲಿದ್ದಾರೆ. ಆ ಪೇಷಂಟ್ ಯಾರು ಉಳ್ಕೊಂಡಿದ್ದಾರೆ ಆತನಿಗೆ ಸ್ವಲ್ಪ ಮೆಂಟಲ್ ಆಗೋದು ಜಾಸ್ತಿ ಇದೆ ಅಂತೇಳಿ ಸಾಹೇಬ್ರು ವಿಡಿಯೋ ಕೇಳಿ ನಮಗೆ ಸರ್ ಇಡೀ ಟೀಮೇ ಅಲ್ಲಿ ಬಂದಿತ್ತು. ಈಗ ನಾವು ಬ್ಲಾಕ್ ಬಾಕ್ಸ್ಗೆ ವೇಟ್ ಮಾಡ್ತಾ ಇದ್ವಿ. ಆಮೇಲೆ ಆ ಬ್ಲಾಕ್ ಬಾಕ್ಸ್ ಆದ್ಮೇಲೆ ಇಡೀ ಪಕ್ಷ, ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಒಂದು ಸಾಂತ್ವನ ಇಡುವಂಥ ಕೆಲಸ ಮಾಡಬೇಕು. ಈಗ ಹೋಗಿ ಅನೇಕ ಪೇಷಂಟ್ಸ್ ಈ ದೇಶಕ್ಕೆ ಬರ್ತಾಯಿಲ್ಲ, ಈಗ ಇನ್ನೊಂದೇನಂದ್ರೆ ಇನ್ವಿಟೇಷನ್ ಮಿನಿಸ್ಟ್ರಿ ಬಗ್ಗೆನೂ ಬಹಳಷ್ಟು ಕ್ವಶನ್ಗಳು, ಇಲಾಖೆ ಕರೆಕ್ಟ್ ಆಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ. ಬಿಜೆಪಿಯವರು ದೊಡ್ಡದವರು ಏನಿಲ್ಲ ಕೆಲಸ. ನಾವು ಅವ್ರಿಗೆ ಬೇಕಾದಷ್ಟು ಹಳೇದೆಲ್ಲ ತಿರ್ಸಿ ಹೇಳ್ಬೋದು, ಇದನ್ನು ಹೇಳ್ಬೋದು. ನಾವು ಬಿಜೆಪಿ ತರ ನಾವು ಬೇಕಾದಷ್ಟು ನಾರಲ್ಸ್ ಇದೆ. ನಾನು ಅದನ್ನ BGCಲಿ ಏನೇನು ಮಾಡಬೇಕು, ಏನು ಆಲ್ಟರ್ನೇಟಿವ್ ಫ್ಲೈಟು, ಮತ್ತೊಂದು ಎಲ್ಲ ಏನೇನೋ ಇರ್ತದೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ. ಡಿಬೇಟ್ ಆಗ್ತಾ ಇದೆ. ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ. ಸತ್ತೋರ್ ಮೇಲೆ ಎಳ್ದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್, ಅದು ಬಿಜೆಪಿ ಡ್ಯೂಟಿ, ಬಿಜೆಪಿ ದಳದವ್ರ ಡ್ಯೂಟಿ. ಈಗ ಮಾಡ್ತಾರಲ್ಲ ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ, ಅವ್ರು ಅದು ಮಾಡ್ಕೊಳ್ಳಿ. ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಅಟ್ ದಿಸ್ ಪಾಯಿಂಟ್. ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್. ಒಂದು ಆರೋಪವನ್ನ ಮಾಡಿದ್ರೆ, ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗೃಹಲಕ್ಷ್ಮಿಯನ್ನ 5,000 ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ. ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟು ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ. ಬಹಳ ಸಂತೋಷ, ಚೆನ್ನಾಗಿರ್ಲಿ, ಆರೋಗ್ಯಕರವಾಗಿರ್ಲಿ.